Hi students. Rashmi M, Guest Faculty, Department of Computer Science, working at Sri Honna Devi Government First Grade College, Dandina Shivara. This session is for Chapter 3 Writing Code. In this chapter, we will see what are built-in functions that are available in VBA, which are helpful while developing the code. Like ಇಲ್ಲಿ ಏನೇನು ಅವೈಲಬಲ್ ಇದೆ ನಮ್ಮ ವಿ ಬಿಲಿ ಅಂದರೆ ನ್ಯೂಮರಿಕ್ ಫಂಕ್ಷನ್ಸ್, ಫಾರ್ಮ್ಯಾಟಿಂಗ್ ಫಂಕ್ಷನ್ಸ್ ಆ್ಯಂಡ್ ಸ್ಟ್ರಿಂಗ್ ಮ್ಯಾನಿಪ್ಯುಲೇಷನ್ಸ್ ಫಂಕ್ಷನ್ಸ್. ಯೂಶಲಾಗಿ ನ್ಯೂಮರಿಕ್ ಫಂಕ್ಷನ್ಸ್ ಅಂದರೆ ಯಾವುದು, ನಾವು ಪಾಪ್ಯುಲರ್ ಆಗಿ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡೋ ಅಂಥ ಫಂಕ್ಷನಾಲಿಟೀಸ್ ಅಥವಾ ಆಪ್ಷನ್ಸ್ನ ನಾವಿಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಆಗಿ ನಮ್ಮ ವಿ ಬಿ ಪ್ರೊವೈಡ್ ಮಾಡಿಬಿಡುತ್ತೆ. ಇಟ್ಸ್ ಲೈಕ್ ರೆಡಿ ಟು ಯೂಸ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ನಂಬರಿಗೆ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂದರೆ, ಇಲ್ಲ ಸಮ್ ವ್ಯಾಲ್ಯೂನ ರೌಂಡ್ ಆಫ್ ಮಾಡಬೇಕು ಅಂದರೆ, ಲಾಗ್ರಿದಮ್ ಆಫ್ ಅ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ, ಇಲ್ಲ ಎಕ್ಸ್ಪೋನೆನ್ಷಿಯಲ್ ಆಫ್ ಅ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ, ಜಸ್ಟ್ ಲೈಕ್ ಈಗ ನಮ್ಮ ಎಷ್ಟೋ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸಲ್ಲಿ ರೆಡಿ ಟು ಯೂಸ್ ಅಲ್ಲ, ಆ ಥರ ಎಷ್ಟೋ ಫಂಕ್ಷನಾಲಿಟೀಸ್ ಅವೈಲಬಲ್ ಇದೆ ಅಲ್ಲ, ಅದೇ ರೀತಿ ನಮ್ಮ ಬಿಲ್ಟ್ ಇನ್ ಫಂಕ್ಷನ್ಸಲ್ಲಿ ಕೂಡ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅದನ್ನು ನಾವಿಲ್ಲಿ ನ್ಯೂಮರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಬಿಲ್ಟ್ ಇನ್ ಫಂಕ್ಷನ್ಸಲ್ಲಿ ಒಂದು ಗ್ರೂಪು ನ್ಯೂಮರಿಕ್ ಫಂಕ್ಷನ್ಸ್. ಸೊ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡೋ ಅಂಥ ಪಾಪ್ಯುಲರ್ ಫಂಕ್ಷನಾಲಿಟೀಸ್ನೆಲ್ಲ ಇಲ್ಲಿ ಬಿಲ್ಟ್ ಇನ್ ಫಂಕ್ಷನ್ಸ್ ಆಗಿ ಪ್ರೊವೈಡ್ ಮಾಡಿ ನಾವು ಆ ಫಂಕ್ಷನ್ನ ಯೂಸ್ ಯೂಸ್ ಮಾಡಬೇಕಷ್ಟೆ. ನಮ್ಮ ವಿ ಬಿಲ್ ತೋರಿಸ್ತೀನಿ ಹೇಗೆ ಅಂತ. ಜಸ್ಟ್ ಆ ಫಂಕ್ಷನ್ ನೇಮ್ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಗಿವ್ ದ ಆನ್ಸರ್, ರಿಸಲ್ಟ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಫಾರ್ಮ್ಯಾಟಿಂಗ್ ಫಂಕ್ಷನ್ಸ್ ಅಂದರೆ ನಮ್ಮ ಫಾರ್ಮಲ್ಲಿ ವ್ಯಾಲ್ಯೂಸು ಯಾವ ರೀತಿ ಡಿಸ್ಪ್ಲೇ ಆಗಬೇಕು, ಯಾವ ಜಾಗದಲ್ಲಿ ಡಿಸ್ಪ್ಲೇ ಆಗಬೇಕು, ಸ್ಪೇಸಿಂಗ್, ಫಾರ್ಮ್ಯಾಟಿಂಗ್ನ ನಾವು ಮಾಡ್ಬೋದು. ಇಟ್ಸ್ ಲೈಕ್ ನಮ್ಮ ಸಿ ಪ್ರೋಗ್ರಾಮ್ಸಲ್ಲೆಲ್ಲ ನಾವು ಎಸ್ಕೇಪ್ ಸೀಕ್ವೆನ್ಸಸ್ನ ಯೂಸ್ ಮಾಡಿಕೊಂಡು ನಮ್ಮ ಔಟ್ಪುಟ್ ಸ್ಕ್ರೀನ್ನ ಫಾರ್ಮ್ಯಾಟ್ ಮಾಡಿಸ್ತಿದ್ವಿ ಅಲ್ಲ, ಅದೇ ರೀತಿ ನಾವಿಲ್ಲಿ ರನ್ ಮಾಡಿದಾಗ ನಮ್ಮ ಫಾರ್ಮ್ ತಾನೇ ಕಾಣಿಸೋದು. ಆ ಫಾರ್ಮ್ ಸ್ಕ್ರೀನನ್ನು ನಾವು ಫಾರ್ಮ್ಯಾಟ್ ಮಾಡ್ಬೋದು ಯೂಸಿಂಗ್ ಫಾರ್ಮ್ಯಾಟಿಂಗ್ ಫಂಕ್ಷನ್ಸ್. ಇದರಲ್ಲಿ ಯಾವ್ದ್ಯಾವ್ದು ಕವರ್ ಆಗುತ್ತೆ ನೋಡೋಣ. ಆ್ಯಂಡ್ ದ ಲಾಸ್ಟ್ ಇಸ್ ಸ್ಟ್ರಿಂಗ್ ಮ್ಯಾನಿಪ್ಯುಲೇಷನ್ ಫಂಕ್ಷನ್ಸ್ ಅಂದರೆ ಸ್ಟ್ರಿಂಗಿಗೆ ರಿಲೇಟ್ ಆಗಿರೋದು, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಅಥವಾ ಸ್ಟ್ರಿಂಗ್ ಲೆಂತ್ ಅಥವಾ ಸಬ್ ಸ್ಟ್ರಿಂಗ್ ಕಂಡುಹಿಡಿಯೋದು, ಇಲ್ಲ ಅಂದರೆ ಸ್ಟ್ರಿಂಗಲ್ಲೇ ಅನ್ನೆಸೆಸರಿ ಸ್ಪೇಸಿಂಗ್ ಇದ್ದರೆ ಅದನ್ನು ರಿಮೂವ್ ಮಾಡೋದು. ಈ ಥರದ ಫಂಕ್ಷನಾಲಿಟೀಸ್ನೆಲ್ಲ ಪ್ರೊವೈಡ್ ಮಾಡಿರ್ತಾರೆ. ಅದನ್ನು ನಾವು ಅಂದರೆ ಆ ವಿ ಬಿ ಏನೇನು ಪ್ರೊವೈಡ್ ಮಾಡಿದೆ ವಿ ಬಿ ಎ ಕೋಡ್ ಅನ್ನೋದು ನಾವು ಮುಂದೆ ಒಂದೊಂದೇ ನೋಡ್ಕೊಂಡು ಹೋಗೋಣ. ಓಕೆ, ಈಗ ಇಲ್ಲಿ ನಮ್ಮ ನ್ಯೂಮರಿಕ್ ಫಂಕ್ಷನ್ಸ್ ಯಾವ್ದ್ಯಾವ್ದು ಇಲ್ಲಿ ನೋಡಿ. ಸ್ಕ್ವೇರ್ ರೂಟ್ ಆಫ್ ಅ ನಂಬರ್ನ ಫೈಂಡ್ ಮಾಡಬೇಕು ಅಂದರೆ SQR ಅನ್ನೋ ಅಂಥ ಫಂಕ್ಷನ್ನ ಕಾಲ್ ಮಾಡಿದ್ರೆ ಸಾಕು, ಯೂಸಿಂಗ್ ದ ರಿಕ್ವೈರ್ಡ್ ವ್ಯಾಲ್ಯೂ. ಇಲ್ಲಿ ಕಾನ್ಸ್ಟ್ಯಾಂಟ್ನ ಕೂಡ ಮೆನ್ಷನ್ ಮಾಡ್ಬೋದು. ಹಾಗೆ ಯಾವುದಾದ್ರೂ ಒಂದು ವೇರಿಯೇಬಲಲ್ಲಿ ನಾವು ವ್ಯಾಲ್ಯೂನ ಸ್ಟೋರ್ ಮಾಡಿ ಆ ವೇರಿಯೇಬಲ್ ನೇಮ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಟೋಟಲಿ SQR ಈಸ್ ಯೂಸ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ಅ ನಂಬರ್. ABS ಅನ್ನೋಂಥ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ, ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ನಂಬರ್ನ ಫೈಂಡ್ ಮಾಡೋಕ್ಕೆ. ಆಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಏನು, ಕೊಟ್ಟಿರೋ ಅಂಥ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಆಗಲಿ ಪಾಸಿಟಿವ್ ವ್ಯಾಲ್ಯೂ ಆಗಲಿ, ದ ರಿಸಲ್ಟ್ ವಿಲ್ ಬಿ ಅ ಪಾಸಿಟಿವ್ ನಂಬರ್. ಆಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ದ ಪಾಸಿಟಿವ್ ವ್ಯಾಲ್ಯೂ, ಅದನ್ನು ನಾವು ಆಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಇಸ್ EXP ಅಂದರೆ ಎಕ್ಸ್ಪೋನೆಂಟ್ ಆಫ್ ಅ ನಂಬರ್. ಫೈಂಡ್ ಔಟ್ ಮಾಡೋದಕ್ಕೆ ಇ ಟು ದ ಪವರ್ ಆಫ್ ಅಂತ ಹೇಳ್ತೀವಿ ಅಲ್ಲ, ಆ ಥರ ಫಂಕ್ಷನಾಲಿಟಿನೇನಾದರೂ ಅಪ್ಲೈ ಮಾಡಬೇಕು ಅಂದರೆ EXPನ ಅನ್ನೋವಂಥ ಫಂಕ್ಷನ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಫಾರ್ಮ್ಯಾಟಿಂಗ್ ಫಂಕ್ಷನ್ಸ್. ಸೊ ಇಲ್ಲಿ ಟ್ಯಾಬ್ ಸ್ಪೇಸ್ ಅಂತ ಇದೆ, ಅಂದರೆ ಟ್ಯಾಬ್ ಆಫ್ N ಅನ್ನೋವಂಥ ಫಂಕ್ಷನ್ನ ಯೂಸ್ ಮಾಡಿದಾಗ ನಮ್ಮ ಕೀಬೋರ್ಡಲ್ಲಿ ಟ್ಯಾಬ್ ಸ್ಪೇಸ್ನ ಅಲೋ ಮಾಡ್ತೀವಿ ಅಲ್ಲ ನಾವು, ಆ ಥರ ಸ್ಪೇಸಿಂಗ್ನ ಅಂದರೆ ಫಾರ್ಮ್ಯಾಟಿಂಗ್, ನಮ್ಮ ಫಾರ್ಮ್ನ ಸ್ಪೇಸ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ಟ್ಯಾಬ್ ಅನ್ನೋವಂಥ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಟ್ಯಾಬ್ ಅನ್ನೋವಂಥ ಫಂಕ್ಷನ್ನ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಇಟ್ ಕೌಂಟ್ಸ್ ದ ಪೊಸಿಷನ್ ಫ್ರಮ್ ದ ಲೆಫ್ಟ್ ಬಾರ್ಡರ್.
ಅಂದರೆ ನಾವಿಲ್ಲಿ ಎನ್ ಅಂತ ಒಂದು ವ್ಯಾಲ್ಯೂನ ತೊಗೊತೀವಲ್ಲ, nth ಪೊಸಿಷನ್ನ ಹೆಂಗೆ ಫೈಂಡ್ ಔಟ್ ಮಾಡುತ್ತೆ ಅಂದರೆ ಇಲ್ಲಿ ಕೆಳಗಿದೆ ನೋಡಿ, ದ ಐಟಮ್ ಎಕ್ಸ್ ವಿಲ್ ಬಿ ಡಿಸ್ಪ್ಲೇಡ್. ಅಂದರೆ ಇದಾದ್ಮೇಲೆ ಒಂದು ವ್ಯಾಲ್ಯೂ ಇರುತ್ತಲ್ಲ ಈ ಫಂಕ್ಷನ್ ಆದ್ಮೇಲೆ ಆ ವ್ಯಾಲ್ಯೂ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂದರೆ ವಿಲ್ ಬಿ ಡಿಸ್ಪ್ಲೇಡ್ ಅಟ್ ದ nth ಪೊಸಿಷನ್ ಫ್ರಮ್ ದ ಲೆಫ್ಟ್ ಬಾರ್ಡರ್ ಆಫ್ ದ ಔಟ್ಪುಟ್ ಸ್ಕ್ರೀನ್. ಲೆಫ್ಟ್ ಬಾರ್ಡರ್ ಅಂದರೆ ದಿಸ್ ಒನ್, ಈ ಲೆಫ್ಟ್ ಬಾರ್ಡರಿನ nth ಪೊಸಿಷನ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇಲ್ಲಿದೆ ನೋಡಿ, ದೇರ್ ಮಸ್ಟ್ ಬಿ ಅ ಸೆಮಿಕೋಲನ್ ಇನ್ ಬಿಟ್ವೀನ್ ಟ್ಯಾಬ್ and the item you intended to display. ಅಂದರೆ ಈ ಎಕ್ಸ್ ಅನ್ನೋ ಅಂಥ ಐಟಮ್ನ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಇದ್ದೀವಿ. ಟ್ಯಾಬು ಮತ್ತು ಈ ಐಟಮಿನ ಮಧ್ಯದಲ್ಲಿ ದಿಸ್ ಸೆಮಿಕೋಲನ್ ಶುಡ್ ಬಿ ಪ್ರೆಸೆಂಟ್, ಇದು ಇರಲೇಬೇಕು. ಇನ್ ಬಿಟ್ವೀನಲ್ಲಿ ಈ ಸೆಮಿಕೋಲನ್ ಅನ್ನೋದು ಯೂಸ್ ಮಾಡಲೇಬೇಕು. ಆ್ಯಂಡ್ ಇದೇ ಥರ ಇನ್ನೊಂದು ಫಂಕ್ಷನ್ನ ನಾವು ಇಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದು ಒಂದು ಎಕ್ಸಾಂಪಲಲ್ಲಿ ತೋರಿಸಿದ್ದೀವಿ ನೋಡಿ. ಪ್ರಿಂಟ್ ಈಸ್ ಅ ಮೆಥಡ್ ಯೂಸ್ಡ್ ವಿತ್ ದ ಫಾರ್ಮ್ ಆಬ್ಜೆಕ್ಟ್ ಜೊತೆಗೆ ನಾವು ಈ ಪ್ರಿಂಟ್ ಅನ್ನೋಂಥ ಮೆಥಡ್ನ ಯೂಸ್ ಮಾಡ್ತೀವಿ. ಆ ಫಾರ್ಮ್ ಆಬ್ಜೆಕ್ಟ್ ಜೊತೆ ಯೂಸ್ ಮಾಡೋದ್ರಿಂದ ನಾವಿಲ್ಲಿ ಆಬ್ಜೆಕ್ಟ್ ನೇಮ್ನ ಹಿಂದ್ಗಡೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಅರ್ಥ ಆಗುತ್ತೆ VB ಕಂಟ್ರೋಲ್ಗೆ, ಇಟ್ ಈಸ್ ಅ ಮೆಥಡ್ ರಿಲೇಟೆಡ್ ಟು ಫಾರ್ಮ್ ಅಂತ. ಸೊ ನಾವು ಡೈರೆಕ್ಟಾಗಿ ಪ್ರಿಂಟ್ ಅಂತ ಮೆಥಡ್ನ ಯೂಸ್ ಮಾಡ್ತೀವಿ, ಫಾಲೋಡ್ ಬೈ ದ ಕಾನ್ಸೆಪ್ಟ್. ಏನನ್ನ ಡಿಸ್ಪ್ಲೇ ಮಾಡಬೇಕು ಅಂತಿದೆಯೋ ಅದನ್ನು ನಾವಿಲ್ಲಿ ಮಾಡ್ಬೋದು. ಟ್ಯಾಬ್ ಆಫ್ 10. ಸೊ ಫಸ್ಟು 10 ಸ್ಪೇಸಸ್ ಅಲೋ ಮಾಡುತ್ತೆ ಫ್ರಮ್ ದ ಲೆಫ್ಟ್ ಬಾರ್ಡರ್. ಅದಾದ್ಮೇಲೆ ಸೆಮಿಕೋಲನ್ನ ನಾವಿಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ. ಜಸ್ಟ್ ಐ ಲೈಕ್ ಟು ಲರ್ನ್ VB ಅನ್ನೋ ಅಂಥ ಸ್ಟೇಟ್ಮೆಂಟ್ನ ನಾವು ಡಿಸ್ಪ್ಲೇ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ನಾವು ಈ ಥರ ಸ್ಪೇಸಸ್ನ ಬೇಕು ಅಂದಾಗ ಈ ಥರ ಎಂಬೆಡ್ ಮಾಡ್ತೀವಿ. ಅಂದರೆ ಮೋರ್ ದೆನ್ ಒನ್ ಸ್ಪೇಸ್ ನಾವು ಅಲೋ ಮಾಡಬೇಕು ಅಂದರೆ ಇನ್ VB ಇಟ್ ಈಸ್ ಪಾಸಿಬಲ್. ಟ್ಯಾಬ್ ಅನ್ನೋ ಅಂಥ ಫಂಕ್ಷನನ್ನು ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ದಿಸ್ ವಿಲ್ ಬಿ ದ ಔಟ್ಪುಟ್. ಅಂದರೆ ನಾವು ಟ್ಯಾಬ್ ಫಾಲೋಡ್ ಬೈ ದ ಬ್ರ್ಯಾಕೆಟಲ್ಲಿ ಯಾವ ನಂಬರ್ನ ಮೆನ್ಷನ್ ಮಾಡಿದ್ರೆ ಅಕಾರ್ಡಿಂಗ್ ಟು ದಟ್ ನಂಬರ್ ಇಲ್ಲಿ ಟ್ಯಾಬ್ ಸ್ಪೇಸ್ ಪ್ರೊವೈಡ್ ಮಾಡೋದು ಸ್ಪೇಸಿಂಗ್ ಡಿಫ್ರೆನ್ಸ್ ಆಗುತ್ತೆ. ಅದನ್ನು ಇಲ್ಲಿ ಔಟ್ಪುಟ್ಟಲ್ಲಿ ತೋರಿಸ್ತಾ ಇದೆ. ಅಲಾಂಗ್ ವಿತ್ ದ ಟ್ಯಾಬ್ ಸ್ಪೇಸ್ ಇಲ್ಲಿ ಸ್ಪೇಸ್ ಅನ್ನೋ ಅಂಥ ಫಂಕ್ಷನ್ ಕೂಡ ಯೂಸ್ ಮಾಡ್ತೀವಿ. ಏನನ್ನ ಫಾರ್ಮ್ನ ಫಾರ್ಮ್ಯಾಟಿಂಗ್ ಮಾಡೋವಾಗ ಫಾರ್ಮ್ ಸ್ಕ್ರೀನ್ನ ಕಾಣಿಸುತ್ತಲ್ಲ ನಮಗೆ ರನ್ ಮಾಡಿದಾಗ ಆ ಸ್ಪೇಸ್ನ ಫಾರ್ಮಿನ ಸ್ಪೇಸ್ನ ನಾವು ಫಾರ್ಮ್ಯಾಟ್ ಮಾಡೋದಕ್ಕೆ ಟ್ಯಾಬ್ ಅನ್ನೋ ಫಂಕ್ಷನ್ ಜೊತೆಗೆ ಸ್ಪೇಸ್ ಅನ್ನೋ ಫಂಕ್ಷನ್ ಕೂಡ ಯೂಸ್ ಮಾಡ್ತೀವಿ. ಬಟ್ ಲೈಟ್ ಡಿಫ್ರೆನ್ಸ್ ಇದೆ ಇದರಲ್ಲಿ ಆ್ಯಂಡ್ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ಆಲ್ಸೋ. ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ವಿ ಕ್ಯಾನ್ ಯೂಸ್ ವೆರಿ ಎಫಿಷಿಯೆಂಟ್ಲಿ ದೀಸ್ ಟು ಫಂಕ್ಷನ್ಸ್. ಏನಪ್ಪ ಅಂದರೆ ಸ್ಪೇಸ್ ಫಂಕ್ಷನ್ ಇಸ್ ವೆರಿ ಕ್ಲೋಸ್ಲಿ ಲಿಂಕ್ಡ್ ಟು ದ ಟ್ಯಾಬ್ ಫಂಕ್ಷನ್. ಓಕೆ, ಹವೆವರ್ ದೇರ್ ಈಸ್ ಎ ಮೈನರ್ ಡಿಫ್ರೆನ್ಸ್. ಪ್ಲೀಸ್ ಅಬ್ಸರ್ವ್. ಈಗ ಮುಂದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ದ ಡಿಫ್ರೆನ್ಸ್ ಇಲ್ಲಿ ನೋಡಿ. ವೈಲ್ ಟ್ಯಾಬ್ ಆಫ್ n ಮೀನ್ಸ್ the item is placed n spaces from the left border of the screen. Tab of n ಅಂತ ಅಂದಾಗ ಲೆಫ್ಟ್ ಬಾರ್ಡರ್ ಇಂದ ಆ n spaces ನ ಕೌಂಟ್ ಮಾಡುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಟ್ಯಾಬ್ ಫಂಕ್ಷನ್. ಬಟ್ the space function specifies the number of spaces between two consequent items. ಅಂದರೆ ಲೆಫ್ಟ್ ಬಾರ್ಡರ್ ಇಂದ ಇದು ಕೌಂಟ್ ಮಾಡಲ್ಲ. ಇನ್ ಬಿಟ್ವೀನ್ ಟೂ ಐಟಮ್ಸ್ ಮಧ್ಯದಲ್ಲಿ ಏನು ಸ್ಪೇಸ್ ಬೇಕೋ, ಫಾರ್ ಎಕ್ಸಾಂಪಲ್ ಈಗ ಫಾರ್ ಮತ್ತು ಎಕ್ಸಾಂಪಲ್ ಮಧ್ಯದಲ್ಲಿ ಎಷ್ಟು ನಂಬರ್ ಆಫ್ ಸ್ಪೇಸಸ್ ಬೇಕೋ ಅದನ್ನ ಮಾತ್ರ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಯಾವ್ದಾದ್ರು ಫಂಕ್ಷನ್ ಅಂದರೆ ಆವಾಗ ಸ್ಪೇಸ್ ಅನ್ನೋ ಅಂಥ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆನಾ? ಬಟ್ ನಾವು ಟ್ಯಾಬ್ ಅನ್ನೋ ಅಂಥ ಫಂಕ್ಷನ್ನ ಯೂಸ್ ಮಾಡಿದ್ದಾದ್ರೆ ಈ ಫಂಕ್ಷನ್ನು ಮತ್ತು ಎಕ್ಸಾಂಪಲ್ ಮಧ್ಯದಲ್ಲಿ ಹೆಚ್ಚಿಗೆ ಸ್ಪೇಸ್ ಬೇಕು ಅಂದಾಗ ಟ್ಯಾಬ್ ವಿಲ್ ಆಲ್ವೇಸ್ ಕೌಂಟ್ ದ ಸ್ಪೇಸಿಂಗ್ ಫ್ರಮ್ ದ ಲೆಫ್ಟ್ ಬಾರ್ಡರ್. ಅರ್ಥ ಆಗ್ತಿದೆಯಾ? ಇವೆರಡರ ಮಧ್ಯದಲ್ಲಿ ಬೇಕಾಗಿರುವಂಥ ಸ್ಪೇಸ್ ಅಷ್ಟನ್ನೇ ಅದು ಕೌಂಟ್ ಮಾಡ್ಕೊಳ್ಳಲ್ಲ. ಇಟ್ ಆಲ್ವೇಸ್ ಕೌಂಟ್ಸ್ ಫ್ರಮ್ ದ ಲೆಫ್ಟ್ ಬಾರ್ಡರ್. ಸೊ ದಿಸ್ ಈಸ್ ದ ಮೈನರ್ ಡಿಫ್ರೆನ್ಸ್ ಫೌಂಡ್ ಇನ್ ದ ಸ್ಪೇಸ್ ಫಂಕ್ಷನ್ ಆ್ಯಂಡ್ ಟ್ಯಾಬ್ ಫಂಕ್ಷನ್ ಮಧ್ಯದಲ್ಲಿ ಇರೋ ಅಂಥ ಮೈನರ್ ಡಿಫ್ರೆನ್ಸ್ ಇದು. ಇದನ್ನು ನಾವು ರೆಕಗ್ನೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ we will get a efficient result. ಓಕೆ, ಇವಾಗ ಇದನ್ನ ನಾವು ಒಂದು ಪ್ರೋಗ್ರಾಮಲ್ಲಿ ಅಬ್ಸರ್ವ್ ಮಾಡೋಣ. ಅಲಾಂಗ್ ವಿತ್ ದ
ಆಲ್ ನ್ಯೂಮರಿಕ್ ಫಂಕ್ಷನ್ಸ್. ನೀವು ಆಗಲೇ ನೋಡಿದ್ರಿ ಕೆಲವೊಂದು ನ್ಯೂಮರಿಕ್ ಫಂಕ್ಷನ್ಸ್ ಯಾವುದು ಆಬ್ಸಲ್ಯೂಟು, ಸ್ಕ್ವೇರು ಮತ್ತು ಲಾಗರಿಥಮಿಕ್ ಫಂಕ್ಷನ್ಸ್ನ ಕೂಡ ನಾವಿಲ್ಲಿ ವಿ ಬಿಲಿ ಫೈಂಡ್ ಔಟ್ ಮಾಡ್ತೀವಿ. ಲಾಗ್ ಫಾಲೋಡ್ ಬೈ ದ ಬ್ರಾಕೆಟಲ್ಲಿ ನಾವು ಯಾವ ವ್ಯಾಲ್ಯೂನ ಕೊಡ್ತೀವೋ ಆ ವ್ಯಾಲ್ಯೂನ ಲಾಗರಿಥಮಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುತ್ತೆ. ಆಬ್ಸಲ್ಯೂಟ್ ಆಮೇಲೆ ABS ಫಾಲೋಡ್ ಬೈ ದ ವ್ಯಾಲ್ಯೂ ಕೊಟ್ರೆ ದ ಪಾಸಿಟಿವ್ ವ್ಯಾಲ್ಯೂ ವಿಲ್ ಬಿ ಡಿಸ್ಪ್ಲೇಡ್. ಸ್ಕ್ವೇರ್ ರೂಟ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ದ ಗಿವನ್ ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ. ಅದೇ ರೀತಿ ಫಿಕ್ಸ್ ಇಂಟ್ ಅಂದ್ರೆ ಏನ್ ಮಾಡತ್ತಪ್ಪ ಅಂದ್ರೆ ಏನಂತೀವಿ, ಈ ಸ್ಮಾಲರ್ ನಿಯರೆಸ್ಟ್ ಸ್ಮಾಲ್ ಇಂಟೀಜರ್ ಅಥವಾ ನಿಯರೆಸ್ಟ್ ಬಿಗ್ ಇಂಟೀಜರ್ಗೆ ರೌಂಡ್ ಮಾಡಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತೀವಿ. ಅಂದರೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಥವಾ ಆ ಥರ ವ್ಯಾಲ್ಯೂಸ್ ಕೊಟ್ಟಾಗ, ಅಂದರೆ ಡೆಸಿಮಲ್ ವ್ಯಾಲ್ಯೂಸ್ನ ಕೊಟ್ಟಾಗ, ಫ್ಲೋಟಿಂಗ್ ಪಾಯಿಂಟ್ ಅಥವಾ ಡಬಲ್ ಪ್ರಿಸಿಷನ್ ವ್ಯಾಲ್ಯೂಸ್ ಇನ್ ಜನರಲ್ ಆಗಿ ನಾವು ಡೆಸಿಮಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅದನ್ನು ಕೊಟ್ಟಾಗ ನಿಯರೆಸ್ಟ್ ಸ್ಮಾಲೆಸ್ಟ್ ಇಂಟೀಜರ್ಗೆ ರೌಂಡ್ ಅಪ್ ಮಾಡಬೇಕು ಅಥವಾ ನಿಯರೆಸ್ಟ್ ಲಾರ್ಜೆಸ್ಟ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಬೇಕಾ ಅಂತ ನಾವು ಈ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಈ ಫಂಕ್ಷನ್ಸ್ ಎಲ್ಲ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಶಾರ್ಟ್ಲಿ ರನ್ ಮಾಡಿ ನೋಡೋಣ. ಅಂಡ್ ರೌಂಡ್ ಅಂದರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಎಷ್ಟು ಡೆಸಿಮಲ್ ವ್ಯಾಲ್ಯೂಸ್, ಎಷ್ಟು ಡೆಸಿಮಲ್ ಪೊಸಿಷನ್ಸು ಡಿಸ್ಪ್ಲೇ ಆಗಬೇಕು ಅನ್ನೋದನ್ನ ನಾವು ಮೆನ್ಷನ್ ಮಾಡ್ಬೋದು ರೌಂಡ್ ಅನ್ನೋ ಅಂತ ಫಂಕ್ಷನ್ನ ಬಳಸ್ಕೊಂಡು. ಒನ್ಸ್ ನಾವು ಇದನ್ನ ರನ್ ಮಾಡೋಣ, ಇಷ್ಟು ನ್ಯೂಮರಿಕಲ್ ಫಂಕ್ಷನ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದ್ಸತಿ ನೋಡೋಣ. ಪ್ರಾಜೆಕ್ಟ್ಗೆ ಹೋಗಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಇದೇ ಫಂಕ್ಷನ್ ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸೆಲೆಕ್ಟ್ ಆಗಿದೆ. ಐ ವಿಲ್ ಕ್ಲಿಕ್ ಓಕೆ ಅಂಡ್ ಐ ವಿಲ್ ರನ್. ಈಗ ಫಸ್ಟ್ ಲಾಗರಿಥಮ್ ಆಫ್ 13 ಏನು ವ್ಯಾಲ್ಯೂ ನೋಡ್ಬಿಡೋಣ. ಎಸ್, ಲಾಗರಿಥಮ್ ಆಫ್ 13 is 2 point something ಅಂತ ಡಿಸ್ಪ್ಲೇ ಆಗ್ತಿದೆ. ಓಕೆ, ದೆನ್ ಐ ವಿಲ್ ಗಿವ್ ಅ ನಂಬರ್ ಹಿಯರ್. minus 13 point some rough value I will give. ಓಕೆನಾ, ಎಷ್ಟು ಡೆಸಿಮಲ್ ಪೊಸಿಷನ್ಸ್ ಮೆನ್ಷನ್ ಮಾಡಿದ್ದೀನಿ? 1 2 3 4 5 6 7 ಪೊಸಿಷನ್ಸ್ ಡಿಸ್ಪ್ಲೇ ಮಾಡಿದ್ದೀನಿ. ಈಗ ನಾನಿಲ್ಲಿ ರೌಂಡ್ ಅನ್ನೋ ಅಂತ ಫಂಕ್ಷನ್ ಇರೋಂಥ ಬಟನ್ನ ಕ್ಲಿಕ್ ಮಾಡ್ತೀನಿ. ಏನಾಗುತ್ತೆ ನೋಡೋಣ. ಎಸ್, ಇಲ್ಲಿ ದಿಸ್ ಫಂಕ್ಷನ್ ಓಕೆ ರೌಂಡ್ ಆಫ್ ಎಕ್ಸ್ ಕಾಮ 2 ಎಕ್ಸ್ ಅನ್ನೋ ಅಂಥ ವೇರಿಯೇಬಲ್ ಅಲ್ಲಿ ಇಲ್ಲಿ ನಾವು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂ ಹೋಗಿ ಸ್ಟೋರ್ ಆಗಿರುತ್ತೆ. ದಟ್ ಈಸ್ ಡಿಸ್ಪ್ಲೇಡ್ ಹಿಯರ್. ಅದರಲ್ಲಿ ರೌಂಡ್ ಆದ್ಮೇಲೆ ಅಂದ್ರೆ 2 ಡೆಸಿಮಲ್ ಪೊಸಿಷನ್ಸ್ ಅಲ್ಲಿ ಇರೋಂಥ ವ್ಯಾಲ್ಯೂಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಅದೇ ನಾನು ಇಲ್ಲಿ 4 ಅಂತ ಡಿಸ್ಪ್ಲೇ ಮೆನ್ಷನ್ ಮಾಡಿರೋದಕ್ಕೆ 4 ಡೆಸಿಮಲ್ ವ್ಯಾಲ್ಯೂಸ್ ಇಲ್ಲಿ ಅಂದ್ರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ 4 ವ್ಯಾಲ್ಯೂಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಮೇಲ್ಗಡೆ 2, ಕೆಳಗಡೆ 4. ಓಕೆನಾ, ಅಂಡ್ ದ ಸೇಮ್ ವ್ಯಾಲ್ಯೂಗೆ ನಾನಿಲ್ಲಿ ಫಿಕ್ಸ್ ಮತ್ತೆ ಇಂಟ್ ಅನ್ನೋ ಅಂತ ಫಂಕ್ಷನ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ನಾವು. ಸೊ ಈ ಬಟನ್ನ ನಾನು ಕ್ಲಿಕ್ ಮಾಡ್ತೀನಿ. ಎಸ್, ಎಕ್ಸಿನ ವ್ಯಾಲ್ಯೂ ಸೋ ಅಂಡ್ ಸೋ. ಇವಾಗ -13.2567 ಫಾಲೋಡ್ ಬೈ ಸಮ್ ಡಿಜಿಟ್ಸ್ ಅಂದ್ರೆ ವ್ಯಾಲ್ಯೂಸ್ ಇದೆ. ಫಿಕ್ಸ್ ಆಫ್ ಎಕ್ಸ್ ಅಂತ ಇದ್ದಾಗ ನೋಡಿ, ನಿಯರೆಸ್ಟ್ ಸ್ಮಾಲರ್ ಇಂಟೀಜರ್ಗೆ ರೌಂಡ್ ಆಗಿದೆ. ಇದು ಕರೆಕ್ಟಾ? -13ಗೆ ರೌಂಡ್ ಆಗಿದೆ. ಅದೇ ಇದು -14 ಬಂದಿದೆ. ಯಾವುದು? ಇಂಟ್ ಆಫ್ ಎಕ್ಸ್ ಅಂದ್ರೆ -14 ತೋರಿಸುತ್ತೆ. ಫಿಕ್ಸ್ ಆಫ್ ಎಕ್ಸ್ ಅಂತ ಮೆನ್ಷನ್ ಮಾಡಿದ್ರೆ ನಾವು -13 ಅಂತ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಓಕೆನಾ, ಇದನ್ನೇ ನಾನು 2 ಟೈಮ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಐ ವಿಲ್ ಟೆಲ್ ವೈ ಇದನ್ನ ಯಾಕೆ ನಾವು 2 ಸತಿ ಮಾಡಿದ್ದೀವಿ ಅಂದರೆ ಈ ಪ್ರೋಗ್ರಾಮಲ್ಲಿ ನಾನು ಫಾರ್ಮ್ಯಾಟಿಂಗ್ ಫಂಕ್ಷನ್ಸ್ನ ಕೂಡ ಅಪ್ಲೈ ಮಾಡಿದ್ದೀನಿ. ಅಂದರೆ ಯಾವ ಸ್ಪೇಸ್ ಅನ್ನೋ ಫಂಕ್ಷನ್ನ ಮತ್ತು ಟ್ಯಾಬ್ ಅನ್ನೋ ಫಂಕ್ಷನ್ನ ಯಾವ ಕಾನ್ಸೆಪ್ಟ್ಸ್ ಅಲ್ಲಿ ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ. ಹಾಗಾಗಿ ಇಲ್ಲಿ 2 ಟೈಮ್ಸ್ ಇದು ಸೇಮ್ ಔಟ್ಪುಟ್ಟು ಡಿಸ್ಪ್ಲೇ ಆಗ್ತಿದೆ. ಶಾರ್ಟ್ಲಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಅದಾದ್ಮೇಲೆ ಆಬ್ಸಲ್ಯೂಟ್ ಆ್ಯಂಡ್ ಸ್ಕ್ವೇರ್ ಇದು ಏನಾಗುತ್ತೆ ನೋಡೋಣ ಏನು ಮಾಡುತ್ತೆ ಅಂತ. ಎಸ್, ಸೊ ಆಬ್ಸಲ್ಯೂಟ್ ಅಂದರೆ ಅಂದರೆ ನಮಗೆ ಪಾಸಿಟಿವ್ ನಂಬರ್ ಮಾತ್ರ ತೋರಿಸ್ಬೇಕು ಅಲ್ವಾ? ಕರೆಕ್ಟಾ?
ಸೊ -13 ಅಂತ ನಾವು ಕೊಟ್ಟಿದ್ರೆ ದಿಸ್ ಇಸ್ ಗಿವಿಂಗ್ ದ ಪಾಸಿಟಿವ್ ವ್ಯಾಲ್ಯೂ 13.256 ಸೋ ಅಂಡ್ ಸೋ ಅಂತ ತೋರಿಸ್ತಾ ಇದೆ. ಆ್ಯಂಡ್ ದ ಸ್ಕ್ವೇರ್ ರೂಟ್ ಆಫ್ ಆ್ಯಕ್ಚುಲಿ ನಾವು ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ತೋರಿಸಲ್ಲ, ಹಾಗಾಗಿ ನಾವು ಅದನ್ನು ಆಬ್ಸಲ್ಯೂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಪಾಸಿಟಿವ್ ನಂಬರ್ಗೆ ನಾವಿಲ್ಲಿ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ತೀವಿ. ಅದನ್ನು ಕೂಡ ಹೇಗೆ ಮಾಡಿದ್ದೀವಿ ಅಂತ ನೋಡೋಣ. ನಾವು ವಿಲ್ ಗೋ ಬ್ಯಾಕ್ ಟು ದ ಪ್ರೋಗ್ರಾಮ್. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಲಾಗ್ ಆಫ್ 13 ಜಸ್ಟ್ ನೀವು ಬ್ರ್ಯಾಕೆಟ್ಸ್ ಒಳಗಡೆ ವ್ಯಾಲ್ಯೂನ ಮೆನ್ಷನ್ ಮಾಡ್ತಾ ಹೋಗಬೇಕು ಅಷ್ಟೇನೆ. ಇಲ್ಲಿ ಸ್ಪೇಸಿಂಗ್ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತಿರೋದ್ರಿಂದ ನಿಮಗೆ ಏನಕ್ಕೆ ಈ ಥರ ಅಂತ ಅನ್ನಿಸ್ಬೋದೇನೋ. ಈಗ ನಾನು ಕೋಡಿಂಗಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾಕೆ ಈ ಥರ ಸ್ಪೇಸಿಂಗ್ಸ್ ಇದೆ ಅಂತ. ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಟ್ಯಾಬ್ ಸ್ಪೇಸ್ ಆ್ಯಂಡ್ ಸ್ಪೇಸ್ ಅನ್ನೋ ಫಂಕ್ಷನ್ನ ನಾನು ಅಪ್ಲೈ ಮಾಡಿರೋದ್ರಿಂದ ಇಲ್ಲಿ ಸ್ಪೇಸ್ ಈ ಥರ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಫಾರ್ಮ್ಯಾಟಿಂಗ್ ಕೂಡ ನಾವಿಲ್ಲಿ ಮಾಡಬಹುದು ಅನ್ನೋದಕ್ಕೋಸ್ಕರ ಈ ಥರ ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ. ಫೈನ್, ಐ ವಿಲ್ ಕ್ಲೋಸ್ ಇಟ್. ಇವಾಗ ಐ ವಿಲ್ ಗೋ ಫಾರ್ ದ ಆಬ್ಜೆಕ್ಟ್ ವ್ಯೂ. ಇಲ್ಲಿ ಒಂದೊಂದೇ ಬಟನಿನ ಕೋಡ್ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಲಾಗ್ರಿದಮ್ದು ನೋಡೋಣ. ಸೊ ಲಾಗ್ ಆಫ್, ವೆರಿ ಸಿಂಪಲ್. ಇಲ್ಲಿ ನಾನು ಪ್ರಿಂಟ್ ಅಂತ 2 ಟೈಮ್ಸ್ ಏನಕ್ಕೆ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಪ್ರಿಂಟ್ ಫಾಲೋಡ್ ಬೈ ಎಂಟಿ ಸ್ಪೇಸ್ ಅಂದರೆ ಯು ವಿಲ್ ಡಿಸ್ಪ್ಲೇ ಅ ಎಂಟಿ ಲೈನ್. ಅಂದರೆ ಸ್ಕ್ರೀನ್ ಬಿಗಿನಿಂಗಲ್ಲೇ ಡಿಸ್ಪ್ಲೇ ಮಾಡೋದಕ್ಕೆ ನಾವು 2 ಲೈನ್ಸ್ ಆದ ಮತ್ತೆ ಕಾನ್ಸೆಪ್ಟ್ ಡಿಸ್ಪ್ಲೇ ಆಗಲಿ, ರಿಸಲ್ಟ್ ಡಿಸ್ಪ್ಲೇ ಆಗಲಿ ಅನ್ನೋ ಉದ್ದೇಶಕ್ಕೆ 2 ಲೈನ್ಸ್ ಬಿಟ್ಟು ಅದಾದ ಮತ್ತೆ ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ. ಸೊ ನಾನು 2 ಎಂಟಿ ಲೈನ್ಸ್ನ ಡಿಸ್ಪ್ಲೇ ಮಾಡಬೇಕು ಅಂದಾಗ ಏನು ಮಾಡ್ತೀನಿ, ಪ್ರಿಂಟ್ ಅಂತ ಜಸ್ಟ್ ಪ್ರಿಂಟ್ ಅನ್ನೋ ಅಂತ ಮೆಥಡ್ನ ಕಾಲ್ ಮಾಡ್ತೀನಿ, ಫಾಲೋಡ್ ಬೈ ನಥಿಂಗ್, ಏನೂ ಮೆನ್ಷನ್ ಮಾಡಲ್ಲ. ಆವಾಗ 2 ಎಂಟಿ ಲೈನ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಥರ್ಡ್, ನಾನು ಪ್ರಿಂಟ್ ಅನ್ನೋ ಅಂತ ಮೆಥಡು ಫಾರ್ಮ್ ಆಬ್ಜೆಕ್ಟ್ ಜೊತೆಗೇನೆ ಯೂಸ್ ಮಾಡೋದು. ಸೊ ಫಾರ್ಮಲ್ಲಿ ನಾನು ಏನೇನು ಡಿಸ್ಪ್ಲೇ ಮಾಡ್ತೀನಿ, ಯಾವ ರೀತಿ ಫಾರ್ಮ್ಯಾಟಿಂಗ್ ಅನ್ನೋದನ್ನ ನೋಡೋಣ. ಸೊ ಪ್ರಿಂಟ್ ಫಾಲೋಡ್ ಬೈ ದ ಟ್ಯಾಬ್ ಆಫ್ 5 ಸೆಮಿಕೋಲನ್ ಇರಲೇಬೇಕು. ದಟ್ ಫಾಲೋಡ್ ಬೈ ಏನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಡಬಲ್ ಕೊಟೇಶನ್ ಮಾರ್ಕಲ್ಲಿ ಲಾಗ್ ಆಫ್ 13 ಇಸ್ ಈಕ್ವಲ್ ಟು ಅನ್ನೋ ಒಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಗೇನ್ ಫಾಲೋಡ್ ಬೈ ದ ಸೆಮಿಕೋಲನ್. ಸ್ಪೇಸ್ ಅಂತ ಇನ್ನೊಂದು ನೋಡಿದ್ರಿ ಅಲ್ವಾ ನೀವು, ಫಾರ್ಮ್ಯಾಟಿಂಗ್ ಫಂಕ್ಷನ್. ಸೊ ಅದನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾವ್ದು ಎಲ್ಲಿ ಬೇಕಿದ್ರು ಯೂಸ್ ಮಾಡ್ಬೋದು, ಬಟ್ ರಿಮೆಂಬರ್ ಟ್ಯಾಬ್ ಆಫ್ 5 ಅಂದರೆ 5 ಸ್ಪೇಸ್ ವಿಲ್ ಬಿ ಕೌಂಟೆಡ್ ಫ್ರಮ್ ದ ಲೆಫ್ಟ್ ಬಾರ್ಡರ್ ಇಂದ 5 ಸ್ಪೇಸಸ್ ಕೌಂಟ್ ಆಗುತ್ತೆ. ಅದೇ ಸ್ಪೇಸ್ ಆಫ್ 9 ಅಂತ ಅಂದಾಗ ಇನ್ ಬಿಟ್ವೀನ್ ದಿಸ್ ಟೆಕ್ಸ್ಟ್, ಈ ಟೆಕ್ಸ್ಟ್ ಆದ ಮತ್ತೆ 9 ಸ್ಪೇಸಸ್ನ ಕೌಂಟ್ ಮಾಡಿ 9th ಪ್ಲೇಸ್ ಆದ ಮತ್ತೆ ಈ ಫಂಕ್ಷನ್ ಇಂದ ಬರೋ ಅಂತ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಈ ಸ್ಪೇಸ್ ಅನ್ನೋ ಅಂತ ಫಂಕ್ಷನ್ನು ಲೆಫ್ಟ್ ಬಾರ್ಡರ್ ಇಂದ ಕೌಂಟ್ ಮಾಡಲ್ಲ ಸ್ಪೇಸಿಂಗ್ನ. ಟ್ಯಾಬ್ ಫಂಕ್ಷನ್ ಮಾತ್ರ ಲೆಫ್ಟ್ ಬಾರ್ಡರ್ ಇಂದ ಸ್ಪೇಸಿಂಗ್ನ ಕೌಂಟ್ ಮಾಡುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ನಾನಿಲ್ಲಿ ಸ್ಪೇಸ್ ಆಫ್ 9 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಈ ಥರ ನಾನು ಟ್ಯಾಬ್ ಮತ್ತು ಸ್ಪೇಸ್ ಅನ್ನೋ ಅಂತ ಫಾರ್ಮ್ಯಾಟಿಂಗ್ ಫಂಕ್ಷನ್ಸ್ನ ಕೂಡ ಇಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಟನ್ನ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಬಟನ್ ನೋಡೋಣ, ಯಾವುದು ಆಬ್ಸಲ್ಯೂಟ್ ಆ್ಯಂಡ್ ಸ್ಕ್ವೇರ್ ರೂಟ್. ಇಲ್ಲೂ ಏನು ಮಾಡಿದ್ದೀನಿ ಅಂದರೆ ಟೆಕ್ಸ್ಟ್ ಬಾಕ್ಸಿಂದ ಬರೋ ಅಂಥ ವ್ಯಾಲ್ಯೂನ ಎಕ್ಸ್ ಅನ್ನೋ ಅಂಥ ವೇರಿಯಬಲಲ್ಲಿ ಸ್ಟೋರ್ ಮಾಡಿದ್ದೀನಿ. ಅದಾದ ಮತ್ತೆ ಒಂದು ಎಂಟಿ ಲೈನ್ನ ಡಿಸ್ಪ್ಲೇ ಮಾಡ್ತೀನಿ. ಎಂಟಿ ಲೈನ್ನ ಡಿಸ್ಪ್ಲೇ ಮಾಡಿ ಆದ್ಮೇಲೆ ಪ್ರಿಂಟ್ ಆಫ್ ಟೆಕ್ಸ್ಟ್ ಟ್ಯಾಬ್ ಆಫ್ 10 ಅಂದರೆ 10 ಸ್ಪೇಸ್ ವಿಲ್ ಬಿ ಕೌಂಟೆಡ್ ಫ್ರಮ್ ದ ಲೆಫ್ಟ್ ಬಾರ್ಡರ್. ಅದಾದ್ಮೇಲೆ ಒಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ, ದಟ್ಸ್ ಆಲ್. ಅದಾದ್ಮೇಲೆ ಒಂದು ಎಂಟಿ ಲೈನ್. ನೆಕ್ಸ್ಟ್ ಅದಾದ್ಮೇಲೆ ಸ್ಪೇಸ್ ಆಫ್ 6. ಇದನ್ನ ನಾನು ಫಸ್ಟೇ ಕೊಟ್ಟಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಇದ್ರ ಹಿಂದ್ಗಡೆ ಇನ್ನೇನು ಇಲ್ಲ, ಇನ್ ಬಿಟ್ವೀನ್ ಅನ್ನೋದಕ್ಕೆ ಲೆಫ್ಟ್ ಬಾರ್ಡರೇ ಇರೋದು. ಸೊ ಫಸ್ಟ್ ಬಿಗಿನಿಂಗ್ ಅಲ್ಲೇ ನಾನು ಸ್ಪೇಸ್ ಆಫ್ 6 ಅಂತ ತಗೊಂಡಾಗ ಎಸ್ ಇಟ್ ಕೌಂಟ್ಸ್ ಫ್ರಮ್ ದ ಲೆಫ್ಟ್ ಬಾರ್ಡರ್ ಇಂದಾನೆ 6 ಸ್ಪೇಸಸ್ನ ಕೌಂಟ್ ಮಾಡಾದ್ ಮತ್ತೆ ಟೆಕ್ಸ್ಟ್ ಒಂದನ್ನು ಡಿಸ್ಪ್ಲೇ ಮಾಡಕ್ ಹೇಳ್ತಾ ಇದ್ದೀನಿ. ಆ ಟೆಕ್ಸ್ಟ್ ಅನ್ನು ಡಿಸ್ಪ್ಲೇ ಮಾಡಾದ್ಮೇಲೆ ಅಗೇನ್ 6 ಸ್ಪೇಸ್ನ ಬಿಡು ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಬಿಟ್ವೀನ್ ದಿಸ್ ಟೆಕ್ಸ್ಟ್ ಅಂಡ್ ದ ರಿಸಲ್ಟ್. ಎಕ್ಸ್ ಅನ್ನೋ ಅಂತ ವೇರಿಯಬಲ್ ಮತ್ತೆ ಈ ಟೆಕ್ಸ್ಟ್ ಮಧ್ಯದಲ್ಲಿ ಬಿಡಬೇಕಾಗಿರೋಂಥ ಸ್ಪೇಸ್. ಸೊ
ಇದನ್ನ ಪ್ರೊವೈಡ್ ಮಾಡುತ್ತೆ. ಇದಾದ್ಮೇಲೆ ಅಗೇನ್ ಒಂದು ಎಂಟಿ ಲೈನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದನ್ನೇನಾದರೂ ನಾನು ಪ್ರೊವೈಡ್ ಮಾಡಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನು ಕಮೆಂಟ್ ಮಾಡಿರ್ತೀನಿ, ನಿಮಗೆ ಗೊತ್ತಾಗತ್ತೆ. ಈಗ ಕಾಂಪ್ಯಾಕ್ಟಾಗಿ ಡಿಸ್ಪ್ಲೇ ಆಗುತ್ತೆ. ಇದನ್ನೆಲ್ಲ ಕಮೆಂಟ್ ಮಾಡ್ತೀನಿ. ಈಗ ಸೇವ್ ಮಾಡಿ, ಯಾವ ಫಂಕ್ಷನ್ ಇದು, ಆಬ್ಸಲ್ಯೂಟ್ ಅಂಡ್ ಸ್ಕ್ವೇರ್ ರೂಟ್ ಅಲ್ವಾ, ಇದನ್ನು ರನ್ ಮಾಡೋಣ. ಆವಾಗ ನಿಮಗೆ ಆ ಪ್ರಿಂಟ್ ಫಂಕ್ಷನ್ ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಐ ವಿಲ್ ಗಿವ್ -13 ಇಲ್ಲ -14. ಓಕೆ, ಗೊತ್ತಾಯ್ತಾ ಡಿಫ್ರೆನ್ಸು? ಮಧ್ಯದಲ್ಲಿ ಸ್ಪೇಸಿಂಗೇ ಇಲ್ಲ, ಒನ್ ಲೈನ್ ಅಂದ್ ಮತ್ತು ಒನ್ ಲೈನ್ ವೆರಿ ಕ್ಲೋಸ್ಲಿ ಇಟ್ ಈಸ್ ಡಿಸ್ಪ್ಲೇಯಿಂಗ್ ದ ರಿಸಲ್ಟ್ಸ್. ಎಕ್ಸಿನ ವ್ಯಾಲ್ಯೂ -14 ಕೊಟ್ಟಿದ್ದೀವಿ, ಕರೆಕ್ಟು. ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ, 14 ಬಂದಿದೆ. ಇಟ್ ಈಸ್ ರಿಮೂವಿಂಗ್ ದ ಮೈನಸ್ ಸೈನ್, ಅಂದರೆ ಇದನ್ನ ಪಾಸಿಟಿವ್ ವ್ಯಾಲ್ಯೂ ಆಗಿ ತೋರಿಸ್ತಾ ಇದೆ. ಆ್ಯಂಡ್ 14 ಸ್ಕ್ವೇರ್ ರೂಟ್ ಏನು ಅಂತ ನೆಕ್ಸ್ಟ್ ಡಿಸ್ಪ್ಲೇ ಮಾಡ್ತಿದೆ. 3.741 ಈ ಥರ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 14. ಅಂದರೆ ಇಲ್ಲಿ ನೀವು ಸ್ಪೇಸಿಂಗ್ ಗೊತ್ತಾಯ್ತು ಅನ್ಸುತ್ತಲ್ಲ. ಪ್ರಿಂಟ್ ಅನ್ನೋದು ಮಧ್ಯದಲ್ಲಿ ಇನ್ನೊಂದು ಲೈನ್ ಹಾಕಿದಾಗ, ಇಲ್ಲಿ ನೋಡಿ ನಾನು ಬಿಗಿನಿಂಗಲ್ಲಿ ಪ್ರಿಂಟ್ ಅನ್ನೋ ಅಂತ ಲೈನ್ನ ಹಾಕಿರೋದ್ರಿಂದ ಇಲ್ಲಿ ಒಂದು ಲೈನ್ನ ಎಂಟಿ ಲೈನ್ನ ಡಿಸ್ಪ್ಲೇ ಮಾಡಿ ಅದಾದ ಮತ್ತೆ ಒಂದು ಟೆಕ್ಸ್ಟನ್ನ ಡಿಸ್ಪ್ಲೇ ಮಾಡ್ತಿದೆ. ಅಕಸ್ಮಾತ್ ಇಲ್ಲೂ ನಾನು ಅದನ್ನು ರಿಮೂವ್ ಮಾಡಿದ್ರೆ, ರಿಮೂವ್ ಮಾಡ್ತೀನಿ ನೋಡಿ, ವೆರಿ ಟಾಪ್ ಲೈನಿಂದನೇ, ಫಸ್ಟ್ ಲೈನಿಂದನೇ ಶುರುವಾಗತ್ತೆ ನಮ್ಮ ಕೋಡಿಂಗು. ಮೈನಸ್ ಏನು ಡಿಸ್ಪ್ಲೇ ಮಾಡಬೇಕು ಅಂತಿರ್ತೀವೋ ಅದು ವೆರಿ ಫಸ್ಟ್ ಲೈನ್ ನೋಡಿದ್ರ, ಬಿಗಿನಿಂಗಲ್ಲಿ ಆ ಲೈನೇ ಇಲ್ಲ, ಎಂಟಿ ಲೈನೇ ಇಲ್ಲ, ಅದು ಕೂಡ ರಿಮೂವ್ ಆಗೋಯ್ತು. ಆ ಫಸ್ಟ್ ಲೈನಿಂದನೇ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ. ನಾವೇನು ಡಿಸ್ಪ್ಲೇ ಮಾಡ್ಬೇಕಂತಿದ್ದೀವೋ ನಮ್ಮ ಫಾರ್ಮ್ ಮೇಲೆ ಅದೆಲ್ಲನೂ ಫಸ್ಟ್ ಲೈನಿಂದನೇ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಆಮೇಲೆ ನೀವು ಟ್ಯಾಬ್ ಸ್ಪೇಸ್, ಆಮೇಲೆ ಸ್ಪೇಸ್ ಅನ್ನೋದು ಎಲ್ಲನೂ ಪ್ರೊವೈಡ್ ಮಾಡಿದ್ರಿ ನೋಡಿ, ಹಾಗಾಗಿ ಇಟ್ ಈಸ್ ಕೌಂಟಿಂಗ್ ದಟ್, ಅದ್ರ ಅಕಾರ್ಡಿಂಗ್ ಆಗಿ ಇಲ್ಲಿ ಸ್ಪೇಸ್ ನಿಮಗೆ ಪ್ರೊವೈಡ್ ಆಗ್ತಾ ಇರೋದು. ಈಕ್ವಲ್ಸ್ ಅದು ಮತ್ತೆ ನೀವು ಸ್ಪೇಸ್ ಆಫ್ 6 ಅಂತ ಮೆನ್ಷನ್ ಮಾಡಿದ್ರಿ. ಸೊ 6 ಪಾಯಿಂಟ್ಸ್ ಅಷ್ಟು ಸ್ಪೇಸ್ನ ಬಿಟ್ಟು ಆಮೇಲೆ ರಿಸಲ್ಟ್ನ ಡಿಸ್ಪ್ಲೇ ಮಾಡ್ತಿದೆ. ಸೊ ಈ ಥರ ನೀವು ಫಾರ್ಮ್ಯಾಟ್ ಮಾಡ್ಬೋದು ನಿಮ್ಮ ಯಾವುದನ್ನ, ಫಾರ್ಮ್ ಸ್ಪೇಸ್ನ. ನಿಮ್ಮ ಫಾರ್ಮ್ ರನ್ ಮಾಡ್ತಿರಲ್ಲ ಆವಾಗ ನಿಮ್ಮ ಸ್ಪೇಸಲ್ಲಿ ಇನ್ಫಾರ್ಮೇಷನ್ ಯಾವ ಥರ ಡಿಸ್ಪ್ಲೇ ಆಗಬೇಕು ಅಂತ ನಿಮಗೆ ಅನ್ಸುತ್ತೋ ಆ ಥರ ನೀವು ಡಿಸ್ಪ್ಲೇ ಮಾಡ್ಬೋದು ಯೂಸಿಂಗ್ ದ ಫಾರ್ಮ್ಯಾಟ್ ಫಂಕ್ಷನ್ಸ್. ಆ್ಯಂಡ್ ABS ಆಬ್ಸಲ್ಯೂಟ್ ವ್ಯಾಲ್ಯೂನ ಫೈಂಡ್ ಮಾಡೋದಕ್ಕೆ. ಆಮೇಲೆ ನೀವು ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ನ, ಅಂದರೆ ಕೊಟ್ಟಿರೋ ನಂಬರ್ ನೆಗೆಟಿವ್ ನಂಬರ್ ಆದರೂ ಆಗಿರ್ಬೋದು, ಪಾಸಿಟಿವ್ ನಂಬರ್ ಆದರೂ ಆಗಿರ್ಬೋದು, ಫಾರ್ ದ ಬೆಟರ್ ಎಕ್ಸಿಕ್ಯೂಷನ್ ನಾ ಏನು ಮಾಡಿದ್ದೀನಿ ಅಂದರೆ, ಸ್ಕ್ವೇರ್ ರೂಟ್ ಯಾವ ಥರ ನಂಬರ್ ಆದರೂ ಕೊಟ್ಟಿರಲಿ, ಫೈಂಡ್ ದ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ಗಿವನ್ ವ್ಯಾಲ್ಯೂ, ಅದ್ರದ್ದು ಆಬ್ಸಲ್ಯೂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡು, ಆ ಆಬ್ಸಲ್ಯೂಟ್ ವ್ಯಾಲ್ಯೂಗೆ ಸ್ಕ್ವೇರ್ ರೂಟ್ನ ಫೈಂಡ್ ಮಾಡು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಓಕೆನಾ. ಇಲ್ಲಿ ಬೇರೆ ಬೇರೆ ಫಂಕ್ಷನಾಲಿಟೀಸ್ಗೂ ಕೊಟ್ಟಿರೋ ಅಂಥ ಇನ್ಪುಟ್ನ ನಾವು ಯೂಸ್ ಮಾಡ್ತಿರೋದ್ರಿಂದ ಸ್ಕ್ವೇರ್ ರೂಟಲ್ಲಿ ನಾವು ಆಬ್ಸಲ್ಯೂಟ್ ವ್ಯಾಲ್ಯೂನ ಅಪ್ಲೈ ಮಾಡ್ಕೊತೀವಿ ಅಷ್ಟೇ. ಗಿವನ್ ವ್ಯಾಲ್ಯೂವಿನ ಆಬ್ಸಲ್ಯೂಟ್ ವ್ಯಾಲ್ಯೂನ ಫೈಂಡ್ ಮಾಡಿಕೊಂಡು ಆ ಆಬ್ಸಲ್ಯೂಟ್ ವ್ಯಾಲ್ಯೂಗೆ ಸ್ಕ್ವೇರ್ ರೂಟ್ನ ಫೈಂಡ್ ಮಾಡ್ಕೊತಾ ಇದೀವಿ ಅಷ್ಟೇ. ಅವಾಗ ನೀವು -14 ಪ್ರೊವೈಡ್ ಮಾಡಿದ್ರು 14ಗೆ ಸ್ಕ್ವೇರ್ ರೂಟ್ ಬರುತ್ತೆ. 14ನ ಇನ್ಪುಟ್ ಆಗಿ ನೀವು ಪ್ರೊವೈಡ್ ಮಾಡಿದ್ರು 14ಗೆ ಸ್ಕ್ವೇರ್ ರೂಟ್ನ ಫೈಂಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಈಸ್ ಫಿಕ್ಸ್ ಆ್ಯಂಡ್ ಇಂಟ್. ಇದನ್ನು ಕೂಡ ನಾವು ಯಾವ ಫಂಕ್ಷನ್, FIX ಅನ್ನೋ ಅಂತ ಬಿಲ್ಟ್-ಇನ್ ಫಂಕ್ಷನ್ನ ಯೂಸ್ ಮಾಡ್ತೀವಿ ಫಾರ್ ರೌಂಡಿಂಗ್ ಟು ದ ಸ್ಮಾಲೆಸ್ಟ್ ನಿಯರೆಸ್ಟ್ ಸ್ಮಾಲ್ ಇಂಟೀಜರ್ಗೆ ರೌಂಡ್ ಆಗುತ್ತೆ. ಅದೇ ನಾವು ಇಂಟ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಫಂಕ್ಷನ್ನ ನಿಯರೆಸ್ಟ್ ಲಾರ್ಜೆಸ್ಟ್ ಇಂಟೀಜರ್ಗೆ ರೌಂಡ್ ಆಗುತ್ತೆ. ಕೊಟ್ಟಿರೋಂಥ ಡೆಸಿಮಲ್ ವ್ಯಾಲ್ಯೂನ ಆ ಥರ ರೌಂಡ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಕೊಟ್ಟಿರೋಂಥ ಫಾರ್ಮ್ಯಾಟಿಂಗ್ಸ್ ಫಂಕ್ಷನ್ಸ್ನ ಹೇಗೆ ಅಪ್ಲೈ ಮಾಡಬೇಕು, ಅದ್ರ ಡಿಫ್ರೆನ್ಸ್ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ದಿಸ್ ಲೈನ್ ಇಸ್ ನಾಟ್ ನೆಸೆಸರಿ ಆ್ಯಕ್ಚುಲಿ, ವಿಲ್ ಟೇಕ್ ಆಫ್. ಓಕೆ, ಸೇವ್. ಆ ಡಿಫ್ರೆನ್ಸ್ನ ನೀವು ಇಲ್ಲಿ ನೋಡಲಿ ಅಂತ ನಾನು 2 ಟೈಮ್ಸ್
ದ ಸೇಮ್ ಫಂಕ್ಷನ್ಸ್ನ ಡಿಸ್ಪ್ಲೇ ಮಾಡಿದ್ದು ಅಷ್ಟೇ. ಆಗ ನೋಡಿ, ಬಿಗಿನಿಂಗಲ್ಲಿ ಟ್ಯಾಬ್ ಆಫ್ 10 ಮೆನ್ಷನ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಲೈನಲ್ಲಿ ಟ್ಯಾಬ್ ಆಫ್ 5 ಅನ್ನೋ ಅಂತ ವ್ಯಾಲ್ಯೂನ ಮೆನ್ಷನ್ ಮಾಡಿದೆ. ಇದನ್ನ ಜಸ್ಟ್ ನೀವೀಗ ಅಬ್ಸರ್ವ್ ಮಾಡಿ ಎಷ್ಟೆಷ್ಟು ಸ್ಪೇಸಸ್ ನಿಮಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂತ. ನೆಕ್ಸ್ಟು ಸ್ಪೇಸ್ ಆಫ್ 15 ಮೆನ್ಷನ್ ಆಗಿದೆ, ಇಲ್ಲಿ ಟ್ಯಾಬ್ ಆಫ್ 30 ಅಂತ ಮೆನ್ಷನ್ ಆಗಿದೆ. ದಿಸ್ 30 ಇಸ್ ದ ಪೊಸಿಷನ್ ಅಂದರೆ ಸ್ಪೇಸ್ ದಟ್ ಕೌಂಟ್ಸ್ ಫ್ರಮ್ ದ ಲೆಫ್ಟ್ ಬಾರ್ಡರ್. ಲೆಫ್ಟ್ ಬಾರ್ಡರ್ ಇಂದ 30 ಪೊಸಿಷನ್ಸ್ ಆದ ಮತ್ತೆ 30 ಪಾಯಿಂಟ್ಸ್ ಆದ ಮತ್ತೆ ದ ನೆಕ್ಸ್ಟ್ ಟೆಕ್ಸ್ಟ್ ಆಗಿರ್ಬೋದು, ವೇರಿಯಬಲ್ ಆಗಿರ್ಬೋದು, ಆ ವೇರಿಯಬಲ್ ಅಲ್ಲಿರೋ ವ್ಯಾಲ್ಯೂ ಆಗಲಿ ಏನಾದ್ರು ವಾಟ್ ಎವರ್, ಈ ಸೆಮಿಕೋಲನ್ ಆದ ಮತ್ತೆ ನೀವೇನು ಡಿಸ್ಪ್ಲೇ ಮಾಡ್ಬೇಕಂತಿದ್ದೀರೋ ದಟ್ ಡಿಸ್ಪ್ಲೇಯಿಂಗ್ ಕಾನ್ಸೆಪ್ಟ್ ವಿಲ್ ಬಿ ಡಿಸ್ಪ್ಲೇಡ್. ನೀವೇನು ಡಿಸ್ಪ್ಲೇ ಮಾಡ್ಬೇಕಂತಿದ್ದೀರೋ ಅದು 30 ಸ್ಪೇಸಸ್ ಆದ ಮತ್ತೆ ಡಿಸ್ಪ್ಲೇ ಆಗುತ್ತೆ. ಈ 30 ಸ್ಪೇಸಸ್ ಎಲ್ಲಿಂದ ಕೌಂಟ್ ಆಗುತ್ತೆ? ಫ್ರಮ್ ದ ಲೆಫ್ಟ್ ಬಾರ್ಡರ್. ಅದೇ ಇದು ಸ್ಪೇಸ್ ಆಫ್ 15 ಅನ್ನೋ ಸ್ಪೇಸ್ ಎಲ್ಲಿಂದ ಕೌಂಟ್ ಆಗ್ತದೆ? ಇನ್ ಬಿಟ್ವೀನ್ ದಿಸ್ ಎಕ್ಸ್ ವೇರಿಯಬಲ್ ಆ್ಯಂಡ್ ದಿಸ್ ಟೆಕ್ಸ್ಟ್, ಇವೆರಡ್ರ ಮಧ್ಯದಲ್ಲೇ 15 ಸ್ಪೇಸಸ್ಸು ಕೌಂಟ್ ಆಗುತ್ತೆ. ಓಕೆನಾ? ಫೈನ್. ಇವಾಗ ರನ್ ಮಾಡೋಣ ನಾವು. ಸೇವ್. ಈ ವ್ಯತ್ಯಾಸನ ನೀವು ನೋಡಿ. -11 ಫೈಂಡ್ ನೋಡಿ, ಫಿಕ್ಸು ಸ್ಮಾಲೆಸ್ಟ್ ನಿಯರೆಸ್ಟ್ ಇಂಟೀಜರ್ ಅಂದರೆ 11 -11 ಆ್ಯಂಡ್ ಸ್ಮಾಲೆಸ್ಟ್ ನಿಯರರ್ ಲಾರ್ಜರ್ ಇಂಟೀಜರ್ ಅಂದರೆ ನೆಕ್ಸ್ಟ್ ನಂಬರ್ ಏನು 12. ಸೊ ಹಾಗಾಗಿ -12 ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಫಸ್ಟಲ್ಲಿ ನಾವು ಟ್ಯಾಬ್ ಆಫ್ 10 ಮೆನ್ಷನ್ ಮಾಡಿದ್ವಿ. ಇಲ್ಲಿ ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಟ್ಯಾಬ್ ಆಫ್ 5 ಮೆನ್ಷನ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ಬಿಗಿನಿಂಗ್ ಸ್ಪೇಸು ನಿಮಗೆ ವ್ಯತ್ಯಾಸ ಇದೆ. ಆ್ಯಂಡ್ ಇಲ್ಲಿ ನಾವು ಸ್ಪೇಸ್ ಆಫ್ 15 ಅಂತ ಮೆನ್ಷನ್ ಮಾಡಿದ್ವಿ. ಸೊ 15 ಸ್ಪೇಸಸ್. ನೆಕ್ಸ್ಟ್ ನಾವು ಟ್ಯಾಬ್ ಆಫ್ 30 ಅಂತ ಮೆನ್ಷನ್ ಮಾಡಿದ್ವಿ. ಸೊ ಇಟ್ ಕೌಂಟ್ಸ್ ಫ್ರಮ್ ದ ಲೆಫ್ಟ್ ಬಾರ್ಡರ್ ಇಂದ 30 ಸ್ಪೇಸ್ನ ಕೌಂಟ್ ಮಾಡಿ ಅದಾದ ಮತ್ತೆ ಈ ಫಿಕ್ಸ್ ಆಫ್ ಎಕ್ಸ್ ಅನ್ನೋ ಅಂತ ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಐ ವಿಲ್ ಕ್ಲೋಸ್ ದಿಸ್. ಇದರಲ್ಲೇ ಅಬ್ಸರ್ವ್ ಮಾಡಿ, ಯಾವುದು ಈ ಫಿಕ್ಸ್ ಮತ್ತು ಇಂಟಲ್ಲೇನೆ ನೀವು ಫಾರ್ಮ್ಯಾಟ್ ಫಂಕ್ಷನ್ ಅಂದರೆ ಟ್ಯಾಬ್ ಸ್ಪೇಸ್ದು ಯೂಸ್ ವ್ಯತ್ಯಾಸನ ಅಬ್ಸರ್ವ್ ಮಾಡಬೇಕು. ಅಂದರೆ ವ್ಯತ್ಯಾಸ ಏನಿಲ್ಲ, ಅದನ್ನ ನೆನ್ಪಿಟ್ಕೋಬೇಕು ನೀವು. ಎವ್ರಿ ಟೈಮ್ ನಿಮ್ಮ ಟೆಕ್ಸ್ಟ್ನ ಫಾಲೋಡ್ ಬೈ ವೇರಿಯಬಲ್ ಲಿವಿಂಗ್ ಸಮ್ ಸ್ಪೇಸಸ್ ಆ ಥರ ನಾವು ಬರೀ ಟ್ಯಾಬ್ ಅನ್ನೋ ಅಂಥ ಫಂಕ್ಷನ್ನೇ ಯೂಸ್ ಮಾಡಿ ಫಾರ್ಮ್ಯಾಟ್ನ ಮಾಡ್ತೀವಿ ಅಂದಾಗ ಎವ್ರಿ ಟೈಮ್ ದ ಸ್ಪೇಸ್ ಶುಡ್ ಬಿ ಕೌಂಟೆಡ್ ಫ್ರಮ್ ದ ಲೆಫ್ಟ್ ಬಾರ್ಡರ್ ಇಂದನೇ ನೀವು ಸ್ಪೇಸ್ನ ಕೌಂಟ್ ಮಾಡ್ಕೋಬೇಕು. ಹಾಗಾಗಿ ಈ ಲೈನ್ನ ಅಬ್ಸರ್ವ್ ಮಾಡಿ. ಹೋಗ್ತಾ ನಾನು ಜಾಸ್ತಿ ಕೊಟ್ಟಿದ್ದೀನಿ, ಯಾಕೆಂದರೆ ಇಟ್ ಶುಡ್ ಕೌಂಟ್ ಫ್ರಮ್ ದ ಲೆಫ್ಟ್ ಬಾರ್ಡರ್. ಹಾಗಾಗಿ ಇಲ್ಲಿ 5 ಕೊಟ್ಟಿದ್ದೀನಿ, 30 ಕೊಟ್ಟಿದ್ದೀನಿ, ನೆಕ್ಸ್ಟ್ ಟ್ಯಾಬ್ ಸ್ಪೇಸಲ್ಲಿ 50 ಕೊಟ್ಟಿದ್ದೀನಿ. ಈ ಥರ ನಾನು ಜಾಸ್ತಿ ಮಾಡ್ಕೊಂಡು ಹೋಗಿದ್ದೀನಿ. ಯಾಕೆ? ಸಿಂಗಲ್ ಲೈನಲ್ಲಿ ಎವ್ರಿ ಟೈಮ್ ನಾನು ಟ್ಯಾಬ್ ಸ್ಪೇಸ್ ಅಂತ ಕೊಟ್ಟಾಗ ಫ್ರಮ್ ದ ಲೆಫ್ಟ್ ಬಾರ್ಡರ್ ಸ್ಪೇಸ್ನ ಕೌಂಟ್ ಮಾಡಿ ವ್ಯಾಲ್ಯೂ ಆರ್ ಟೆಕ್ಸ್ಟ್ ಏನು ಕೊಟ್ಟಿರ್ತೀವೋ ಅದನ್ನ ಡಿಸ್ಪ್ಲೇ ಮಾಡ್ಕೊಡ್ಬೇಕದು. ಅಕಸ್ಮಾತ್ ನಾವು ಈ ಥರ ಏನಾದರೂ ಪ್ರೊವೈಡ್ ಮಾಡಲಿಲ್ಲ ಅಂದರೆ ಏನಾಗತ್ತೆ ಅನ್ನೋದನ್ನ ಈಗ ನೋಡೋಣ. ಇವಾಗ ಇದು ಸಿಂಗಲ್ ಲೈನಲ್ಲಿ ಬರ್ತಿತ್ತಲ್ವ, ಈಗ ನಾನು ಇಲ್ಲಿ ಮತ್ತೆ 5 ಅಂತ ಪ್ರೊವೈಡ್ ಮಾಡ್ತೀನಿ. ಏನಾಗತ್ತೆ ವಿ ವಿಲ್ ಸಿ. ಸೇವ್. ಫಿಕ್ಸ್ ಮತ್ತು ಇಂಟ್ ಅನ್ನೋದು ನಾನು ರನ್ ಮಾಡಬೇಕಲ್ವ ಈಗ ಮತ್ತೆ ಆ ಫಂಕ್ಷನ್ನ. -6 ಪಾಯಿಂಟ್ ಸಮ್ ವ್ಯಾಲ್ಯೂ ಕೊಡ್ತೀನಿ. ಇಲ್ಲಿ ಗೊತ್ತಾಯ್ತಾ ನಿಮಗೆ? ನೆಕ್ಸ್ಟ್ ಲೈನಿಗೆ ಬಂದಿದೆ ಇದು ವ್ಯಾಲ್ಯೂ ಆ್ಯಕ್ಚುಲಿ. ಯಾಕೆಂದರೆ ನಾವು ಫಸ್ಟ್ ಕೂಡ ಟ್ಯಾಬ್ ಆಫ್ 5 ಅಂತ ಕೊಟ್ಟಿದ್ದೀವಿ. ಓಕೆನಾ? ಅದಾದ ಮತ್ತೆ ಈ ಸ್ಟ್ರಿಂಗು ಮತ್ತು ಅದ್ರ ವ್ಯಾಲ್ಯೂನ ಡಿಸ್ಪ್ಲೇ ಆಗು, ಈ ಟೆಕ್ಸ್ಟು ಮತ್ತು ವ್ಯಾಲ್ಯೂನ ಡಿಸ್ಪ್ಲೇ ಆಗು ಅಂತ ಹೇಳ್ತಾ ಇದ್ದೀವಿ. ಎಗೇನ್ ಇಲ್ಲಿ ಟ್ಯಾಬ್ ಆಫ್ 5 ಅಂತಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಆವಾಗ ಅದು ಎಲ್ಲಿ ಡಿಸ್ಪ್ಲೇ ಆಗಬೇಕು? ಆಬ್ವಿಯಸ್ಲಿ ನೆಕ್ಸ್ಟ್ ಲೈನಿಗೆ ಬಂದು ಅದು ಡಿಸ್ಪ್ಲೇ ಆಗುತ್ತೆ. ಬಟ್ ಎಗೇನ್ ಎವ್ರಿ ಟೈಮ್ ಅದು ಕೌಂಟಿಂಗ್ ಎಲ್ಲಿಂದ ಶುರುವಾಗುತ್ತೆ? ಲೆಫ್ಟ್ ಬಾರ್ಡರಿಂದನೇ ಅದು ಕೌಂಟ್ ಮಾಡ್ಕೋಬೇಕು ಸ್ಪೇಸಸ್ನ. ಲೆಫ್ಟ್ ಬಾರ್ಡರಿಂದ ಕೌಂಟ್ ಮಾಡಿದ್ರೆ ಎಕ್ಸ್ ಕೆಳಗಡೆ ಅಂದರೆ ಎಕ್ಸ್ ಎಲ್ಲಿ ಡಿಸ್ಪ್ಲೇ ಆಗ್ತಿದೆಯೋ ಅದೇ ಜಾಗದಲ್ಲೇನೆ ಫಿಕ್ಸ್ ಆಫ್ ಎಕ್ಸ್ ಅನ್ನೋ ಅಂತ
ಟೆಕ್ಸ್ಟ್ ಕೂಡ ಡಿಸ್ಪ್ಲೇ ಆಗಬೇಕಾಗಿತ್ತು. ಹಂಗಾಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಎಕ್ಸ್ ಈಕ್ವಲ್ಸ್ ಅನ್ನೋದು ಡಿಸ್ಪ್ಲೇ ಆಗ್ಬಿಟ್ಟಿದೆ. ಹಾಗಾಗಿ ನ್ಯೂ ಲೈನಿಗೆ ಬಂದು ಡಿಸ್ಪ್ಲೇ ಆಗ್ತಾ ಇದೆ. ಈ ಥರ ಆಗತ್ತೆ. ಸೊ ಹಾಗಾಗಿ ನಾವು ಎವ್ರಿ ಟೈಮ್ ನಮ್ಮ ಸಿಂಗಲ್ ಲೈನಲ್ಲಿ ನಾವೇನಾದರೂ ಡಿಸ್ಪ್ಲೇ ಮಾಡಬೇಕು ಜಸ್ಟ್ ಬೈ ಯೂಸಿಂಗ್ ಟ್ಯಾಬ್ ಫಂಕ್ಷನ್ ಅಂತ ಅಂದಾಗ ಯು ಶುಡ್ ರಿಮೆಂಬರ್ ದಟ್ ಪ್ರತಿ ಸತಿನೂ ನಮ್ಮ ಟ್ಯಾಬ್ ಅನ್ನೋ ಅಂಥ ಫಂಕ್ಷನು ಲೆಫ್ಟ್ ಬಾರ್ಡರಿಂದನೇ ಕೌಂಟ್ ಮಾಡುತ್ತೆ ಸ್ಪೇಸಿಂಗ್ನ ಅಂತ. ಸೊ ನಾನೀಗ ಅಗೇನ್ 125 30 ಆ ಥರ ನಂಬರ್ನ ಕೊಟ್ಟು ರನ್ ಮಾಡ್ತೀನಿ ನೋಡಿ ಇವಾಗ. ಸೊ ಫ್ರಮ್ ದ ಲೆಫ್ಟ್ ಬಾರ್ಡರ್ ಅದು ಕೌಂಟ್ ಮಾಡಿದಾಗ ಎಸ್ ಇಟ್ ಕ್ಯಾನ್ ಡಿಸ್ಪ್ಲೇ ಇನ್ ದ ಸೇಮ್ ಲೈನ್. ಅವಾಗ ಯಾ ಗೊತ್ತಾಯ್ತಾ ಇವಾಗ? ಓ ದಿಸ್ ಇಸ್ ಆಬ್ಸಲ್ಯೂಟ್ ಆ್ಯಂಡ್ ಸ್ಕ್ವೇರ್ ರೂಟ್ ಅಲ್ವಾ? ಸಾರಿ ನಾನು ಇದನ್ನು ನೋಡಿ ಸೇಮ್ ಲೈನಿಗೆ ಬಂದಿದೆ ಅಲ್ವಾ ಈಗ ವಾಪಸ್ಸು. ಫಿಕ್ಸ್ ಆ್ಯಂಡ್ ಇಂಟ್ ಅನ್ನೋ ಫಂಕ್ಷನಲ್ಲಿ ನಾವು ಚೇಂಜ್ ಮಾಡಿದ್ದಿದ್ದಲ್ವ, ಈಗ ವಾಪಸ್ ನಾನು 25 ಮಾಡಿದ್ದೀನಿ ಟ್ಯಾಬ್ ಸ್ಪೇಸು. ಇಟ್ ಈಸ್ ಡಿಸ್ಪ್ಲೇಯಿಂಗ್. ಸೊ ಈ ಥರ ನಾವು ನಮ್ಮ ಫಾರ್ಮ್ ಸ್ಕ್ರೀನನ್ನ ಫಾರ್ಮ್ಯಾಟ್ ಮಾಡ್ಬೋದು. ಆ್ಯಂಡ್ ಇದಾದ ಮತ್ತೆ ಇನ್ನೂ ಏನು ಫಂಕ್ಷನಾಲಿಟೀಸ್ ಇದೆ ನಮ್ಮ VBಯಲ್ಲಿ ಅಂದರೆ ದಿಸ್ ಇಸ್ ಇದನ್ನು ನಾವು ಫಿನಿಶ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಒಂದು ಎಕ್ಸಾಂಪಲಲ್ಲಿ ಸೇಮ್ ಥಿಂಗ್ ತೋರಿಸಿದ್ದೀವಿ. ಇನ್ ಬಿಟ್ವೀನ್ ನಿಮ್ಮ ಟ್ಯಾಬ್ನ ಫಂಕ್ಷನ್ ಹೇಗೆ ಯೂಸ್ ಮಾಡ್ತೀವೋ ಅದೇ ಥರ ಸ್ಪೇಸ್ ಫಂಕ್ಷನ್ನ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ. ಆಫ್ಟರ್ ದಟ್ ಇಲ್ಲಿ ಫಾರ್ಮ್ಯಾಟ್ ಅನ್ನೋ ಅಂಥ ಫಂಕ್ಷನನ್ನು ಕೂಡ ಯೂಸ್ ಮಾಡ್ತೀವಿ. ಯಾವ ರೀತಿ? ದ ಫಾರ್ಮ್ಯಾಟ್ ಫಂಕ್ಷನ್ ಇಸ್ ಅ ವೆರಿ ಪವರ್ಫುಲ್ ಫಾರ್ಮ್ಯಾಟಿಂಗ್ ಫಂಕ್ಷನ್ which can display the numeric values in various forms. It's like ಒಂದು ನ್ಯೂಮರಿಕ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದಾಗ ಕರೆನ್ಸಿಯಾಗಿ ಡಿಸ್ಪ್ಲೇ ಆಗಬೇಕಾ ಅಥವಾ ಪರ್ಸೆಂಟೇಜ್ ಸಿಂಬಲ್ನ ಕೊಟ್ಟು ಡಿಸ್ಪ್ಲೇ ಆಗಬೇಕಾ ವ್ಯಾಲ್ಯೂನ, ಅಥವಾ ಫಿಕ್ಸ್ ಮಾಡಬೇಕಾ ವ್ಯಾಲ್ಯೂನ, ಅಂದರೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಒಂದು ವ್ಯಾಲ್ಯೂನ ಮಾತ್ರ ಡಿಸ್ಪ್ಲೇ ಆಗಬೇಕು ಅಂತನಾ, ಅಥವಾ ಇಟ್ ಶುಡ್ ಆಲ್ವೇಸ್ ಎಂಡ್ ವಿತ್ 0 ಅಂತ ಫಿಕ್ಸ್ ಮಾಡು. ಆ ಥರ ನಾವು ಪೊಸಿಷನ್ಸ್ನೆಲ್ಲ ಫಿಕ್ಸ್ ಮಾಡ್ಬೋದು. ಆ್ಯಂಡ್ ಇಲ್ಲ ಅಂದರೆ ಜನರಲಾಗಿ ನಾವು ಕೊಟ್ಟಿರೋ ಅಂಥ ವ್ಯಾಲ್ಯೂನೇ ಡಿಸ್ಪ್ಲೇ ಆಗಬೇಕು ಅಂತ ಅಂದಾಗ ಕೂಡ ಅದನ್ನು ಕೂಡ ನಾವಿಲ್ಲಿ ಸ್ಪೆಸಿಫೈ ಮಾಡ್ಬೋದು. ಇದನ್ನು ಕೂಡ ನಾವೊಂದು ಎಕ್ಸಾಂಪಲ್ನಿಂದ ನೋಡೋಣ. ಇಲ್ಲಿ ನೋಡಿ ಪ್ರಿಂಟ್ ಅದೇ ಮೆಥಡ್ನ, ಅಂದರೆ ನಮ್ಮ ಫಾರ್ಮಲ್ಲಿ ಯೂಸ್ ಮಾಡೋ ಅಂಥ ಮೆಥಡ್, ಫಾರ್ಮ್ ಆಬ್ಜೆಕ್ಟ್ ಜೊತೆಗೆ ಯೂಸ್ ಮಾಡುವಂಥ ಮೆಥಡ್ ಯಾವುದು? ಪ್ರಿಂಟ್. ಸೊ ಪ್ರಿಂಟ್ ಫಾರ್ಮ್ಯಾಟ್ ಫಂಕ್ಷನ್ ನೇಮ್ ಇದ್ರ ಒಳಗಡೆ ಮೆನ್ಷನ್ ಮಾಡಿದ್ದೀವಿ ನೋಡಿ. ಜನರಲ್ ನಂಬರ್, ಫಿಕ್ಸ್ಡ್, ಸ್ಟ್ಯಾಂಡರ್ಡ್, ಕರೆನ್ಸಿ, ಪರ್ಸೆಂಟೇಜ್. ಇಲ್ಲಿ ಸ್ಟ್ಯಾಂಡರ್ಡ್ ಅಂದಾಗ ವಿ ಕ್ಯಾನ್ ಸಿ ಇನ್ ಬಿಟ್ವೀನ್ ಕಾಮಾಸ್, ಅಂದರೆ ಈಗ ಥೌಸಂಡ್ಸ್, ಯೂನಿಟ್ಸ್, ಟೆನ್ಸ್ ಅದೆಲ್ಲ ಆದ್ಮೇಲೆ ನಾವಿಲ್ಲಿ ಥರ್ಡ್ ವ್ಯಾಲ್ಯೂ ನೀವು ನೋಡಬಹುದು ಅನ್ಸುತ್ತೆ, ಕಾಮಾ ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಥರ ಆ ಸಿಂಬಲ್, ಕಾಮಾ ಸಿಂಬಲ್ ಅಂದರೆ ನಿಮಗೆ ಆ ಪೊಸಿಷನ್ಸ್ ಅದನ್ನೆಲ್ಲ ರೆಕ್ಟಿಫೈ ಮಾಡೋದಕ್ಕಿಂತ ಈಸಿ ಆಗುತ್ತೆ. ಆ ಥರ ಕಾಮಾ ಎಲ್ಲ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಅದೇ ಕರೆನ್ಸಿ ಅಂದಾಗ ಬಿಹೈಂಡ್ ದ ವ್ಯಾಲ್ಯೂ ನಿಮಗೆ ಡಾಲರ್ ಸಿಂಬಲ್ ಡಿಸ್ಪ್ಲೇ ಆಗೋದು ಕೂಡ ನೋಡ್ಬೋದು, ದ ಫೋರ್ತ್ ವ್ಯಾಲ್ಯೂ. ಆ್ಯಂಡ್ ಪರ್ಸೆಂಟೇಜ್ ಅಂತ ನಾನು ಮೆನ್ಷನ್ ಮಾಡಿದಾಗ ನಾನು ಕೊಟ್ಟಿರೋ ವ್ಯಾಲ್ಯೂ ಯಾವ ಥರ ನೋಡಿ, 0.56324 ಅಂತ ಕೊಟ್ಟಿದ್ದೀನಿ. ಬಟ್ ಬ್ರ್ಯಾಕೆಟಲ್ಲಿ ನಾನು ಯಾವ ಫಾರ್ಮ್ಯಾಟ್ ಹೇಳಿದ್ದೀನಿ? ಪರ್ಸೆಂಟೇಜ್ ಫಾರ್ಮ್ಯಾಟ್ ಹೇಳಿದ್ದೀನಿ. ಹಾಗಾಗಿ ಇದು ಯಾವ ಥರ ತೋರಿಸುತ್ತೆ ಅಂದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ ಫಾರ್ಮಲ್ಲಿ ತೋರಿಸುತ್ತೆ. ಆವಾಗ ಯಾವ ಥರ ಓದಬೇಕು ಇದನ್ನು? 56.324% ಅಂತ ಓದಬೇಕು. ಎಸ್, ಇಲ್ಲಿ 56.32% ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಪರ್ಸೆಂಟೇಜ್ ಫಾರ್ಮಲ್ಲಿ ಕೂಡ ನಾವು ಡಿಸ್ಪ್ಲೇ ಮಾಡ್ಬೋದು ನಮ್ಮ ವ್ಯಾಲ್ಯೂಸ್ನ. ಎಸ್, ಫಿಕ್ಸ್ಡ್ ಅಂದಾಗ ಕೊನೆಯಲ್ಲಿ ವಿ ವಿಲ್ ಗೆಟ್ ದ 0 ವ್ಯಾಲ್ಯೂ, ಅದು ಇನ್ಸರ್ಟ್ ಆಗಿ ತೋರಿಸುತ್ತೆ. ಅಂದರೆ ಎಂಡ್ ಇಲ್ಲಿಗೆ ಫಿಕ್ಸ್ ಆಗಿದೆ, ಇಷ್ಟು ಡೆಸಿಮಲ್ ವ್ಯಾಲ್ಯೂಸು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ 2 ಡೆಸಿಮಲ್ ವ್ಯಾಲ್ಯೂಸ್ನ ಇದು ಡಿಸ್ಪ್ಲೇ ಮಾಡಿ ತೋರಿಸುತ್ತೆ ಫಿಕ್ಸ್ಡ್ ಅಂತ ಕೊಟ್ಟಾಗ. ಅಂದರೆ ಎಂಟಿ ಕೊಟ್ಟಾಗ್ಲೂ 0ನ ತೋರಿಸುತ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಈಸ್ ಫಸ್ಟ್ ಒನ್. ಜನರಲ್ ನಂಬರ್ ಅಂದರೆ ನಾವು ಯಾವ ಥರ ನಂಬರ್ನ ಪ್ರೊವೈಡ್ ಮಾಡಿರ್ತೀವೋ ಅದೇ ಫಾರ್ಮ್ನ ರಿಟೈನ್ ಮಾಡಬೇಕು ಅಂದಾಗ ಜನರಲ್ ನಂಬರ್ ಅಂತ ಯೂಸ್ ಮಾಡಿದಾಗ ಜನರಲಾಗಿ ನಾವು ಹೇಗೆ ನಂಬರ್ಸ್ನ ಕೊಟ್ಟಿರ್ತೀವೋ ಆ ಥರನೇ ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ಕೂಡ ನಾನು ಬೇರೆ ಬೇರೆ ಫಾರ್ಮ್ಗಳಲ್ಲಿ ನಮ್ಮ ನ್ಯೂಮರಿಕ್ ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡ್ಬೋದು ಇನ್ ಅವರ್ VBA ಕೋಡ್. Okay, that's it for this session. These are all the reference books you can use. Thank you.